ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಮಿಸ್ಟರ್ ಎಚ್ ಕೆ ಜರ್ನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವಾಗ ನೀವು ನೋಡುತ್ತಿರುವ ಈ ಸ್ಥಳವು ಕರ್ನಾಟಕದ ಹೆಮ್ಮೆಯ ಒಂದು ಹೊಯ್ಸಳರ ವಾಸ್ತುಶಿಲ್ಪವನ್ನು ಒಳಗೊಂಡಿರುವ ದೇವಾಲಯ. ಈ ದೇವಾಲಯಕ್ಕೆ ಚೆನ್ನಕೇಶವ ಅಥವಾ ಕೇಶವ ದೇವಾಲಯವೆಂದು ಕರೆಯಲಾಗುತ್ತದೆ. ಈ ದೇವಾಲಯವು ಭಾರತದ ಪುರಾತತ್ವ ಇಲಾಖೆಗೆ ಸೇರಿದೆ. ಈ ಸ್ಥಳವು ಮೈಸೂರಿನ ಸೋಮನಾಥಪುರದ ಕಾವೇರಿ ನದಿಯ ದಡದಲ್ಲಿರುವ ವೈಷ್ಣವ ಹಿಂದೂ ದೇವಾಲಯವಾಗಿದೆ. ಈ ಸ್ಥಳವು ಮೈಸೂರಿನಿಂದ 20 ಕಿಲೋಮೀಟರ್ ದೂರವಾದರೆ ಬೆಂಗಳೂರಿನಿಂದ 137 ಕಿಲೋಮೀಟರ್ ಆಗುತ್ತದೆ. ಪ್ರತಿಯೊಬ್ಬ ಕನ್ನಡಿಗನು ನೋಡಲೇಬೇಕಾದ ಒಂದು ವಿಶೇಷವಾದ ಸ್ಥಳ ಇದಾಗಿದೆ. ಈ ದೇವಾಲಯಕ್ಕೆ ಪ್ರವೇಶ ಶುಲ್ಕ ಕೂಡ ಇದೆ. ಆನ್ಲೈನ್ ಮೂಲಕ ಪೇ ಮಾಡಿ ಪ್ರವೇಶ ಮಾಡಬೇಕಾಗುತ್ತದೆ. ಒಂದು ಸುಂದರವಾದ ಹಳ್ಳಿಯ ಹಾಗೂ ಕಾವೇರಿ ನದಿಯ ದಡದಲ್ಲಿರುವ ಒಂದು ಅದ್ಭುತ ಸ್ಥಳ ಇದಾಗಿದೆ. ಈ ದೇವಾಲಯವನ್ನು ಕ್ರಿಸ್ತ ಪೂರ್ವ 1268ರಲ್ಲಿ ಆಳುತ್ತಿದ್ದ ಹೊಯ್ಸಳ ರಾಜ 3ನೇ ನರಸಿಂಹನಿಂದ ಹಣವನ್ನು ಪಡೆದು ಸೋಮನಾಥ ಎಂಬ ದಂಡನಾಯಕನು ಕೇಶವ ದೇವಾಲಯವನ್ನು ನಿರ್ಮಿಸಿದ್ದಾನೆ. ಶಿಷ್ಟಕಲ್ಲಿನ ಈ ದೇವಾಲಯವನ್ನು ಆಯತಾಕಾರದ ಅಂಗಳದ ಮಧ್ಯದಲ್ಲಿ ನಿರ್ಮಿಸಲಾಗಿದೆ. ಹಾಗೂ ದೇವಾಲಯದ ಸುತ್ತ ಸಣ್ಣ 56 ದೇವಾಲಯಗಳನ್ನು ಕಾಣಬಹುದು. ಇವಾಗ ನೀವು ನೋಡುತ್ತಿರುವುದು ಮುಖ್ಯ ಪ್ರವೇಶ ದ್ವಾರ. ಈ ದೇವಾಲಯಕ್ಕೆ ಒಂದೇ ಪ್ರವೇಶ ದ್ವಾರ ಇರುವುದು. ಬನ್ನಿ ಸ್ನೇಹಿತರೆ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲ್ಪಟ್ಟಿರುವ ಈ ದೇವಾಲಯ ಹೇಗಿದೆ ಎಂದು ನೋಡೋಣ. ಪ್ರವೇಶ ಮಾಡುತ್ತಿದ್ದಂತೆಯೇ ಸುಂದರವಾದ ಕೆತ್ತನೆಗಳನ್ನು ಹಾಗೂ ಬಲಿಷ್ಠವಾದ ಕಲ್ಲಿನ ಕಂಬಗಳನ್ನು ನಾವು ಕಾಣಬಹುದು. ಇಲ್ಲಿ ಶಾಸನ ಕೂಡ ನಿರ್ಮಿಸಲಾಗಿದೆ, ಅದನ್ನು ಕೂಡ ನಾವು ಕಾಣಬಹುದು. ಈ ಶಾಸನವು ಹಳೆಗನ್ನಡದಲ್ಲಿದೆ. ಪ್ರಸ್ತುತ ಶಾಸನದಲ್ಲಿ ಒಟ್ಟು 4 ವಿಚಾರಗಳನ್ನು ದಾಖಲಿಸಲಾಗಿದೆ. ಅದರಲ್ಲಿ 2 ಹೊಯ್ಸಳ ರಾಜ 3ನೇ ನರಸಿಂಹನಿಗೆ ಸೇರಿದವುದಾಗಿದ್ದರೆ ಉಳಿದ 2 3ನೇ ಬಲ್ಲಾಳನ ಆಳ್ವಿಕೆಯ ಅವಧಿಗೆ ಸಂಬಂಧಿಸಿದೆ ಎಂದು ವಿವರಿಸಲಾಗಿದೆ. ಕ್ರಿಸ್ತ ಶಕ 1281ರಲ್ಲಿ ರಚಿಸಲ್ಪಟ್ಟಿದೆ. ಇದು ರಾಜ ಮನೆತನದ ಆದೇಶವಾಗಿದೆ. ಈ ಶಾಸನದಲ್ಲಿ ಸೋಮನಾಥಪುರದ ಮಹಾಜನರು ವೈಷ್ಣವ ಮತ್ತು ಶೈವ ದೇವಾಲಯಗಳಲ್ಲಿ ನಡೆಯುವ ಪೂಜೆ ಹಾಗೂ ಸಿಗುವ ಕಾಣಿಕೆ ಇತ್ಯಾದಿಗಳನ್ನು ಹೇಗೆ ನಿರ್ವಹಿಸುತ್ತಿದ್ದರು ಎಂಬುದನ್ನು ವಿವರಿಸಲಾಗಿದೆ. ಹಾಗೂ ದೇವಸ್ಥಾನಕ್ಕೆ ಅನುದಾನವಾಗಿ ಬಂದ ಹಣವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಹಾಗೂ ಯಾರ್ಯಾರು ಯಾವ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಎಂಬುದನ್ನು ಈ ಶಾಸನದಲ್ಲಿ ವಿವರಿಸಲಾಗಿದೆ. ಸ್ನೇಹಿತರೆ, ಈ ದೇವಾಲಯದ ಸುತ್ತ 56 ಸಣ್ಣ ದೇವಾಲಯಗಳನ್ನು ಕೂಡ ನಾವು ಕಾಣಬಹುದು. ಈ ದೇವಾಲಯವು ಕೂಡ ಹಿಂದೆ ಹಾನಿಗೆ ಒಳಗಾಗಿದೆ. ಆದುದರಿಂದ ಅಲ್ಲಲ್ಲಿ ವಿಗ್ರಹಗಳನ್ನು ಹಾಗೂ ಕೆತ್ತನೆಗಳನ್ನು ಹಾಳಾಗಿರುವುದನ್ನು ನಾವು ಕಾಣಬಹುದು. ಈಗ ನೋಡುತ್ತಿರುವ ಈ ಮೂರ್ತಿಗಳು ಹೇಗೆ ಹಾನಿಗೆ ಒಳಗಾಗಿದೆ ಎಂದು ನಾವು ನೋಡಬಹುದು. ವಿಗ್ರಹಗಳ ತಲೆಯನ್ನು, ಕೈಕಾಲನ್ನು ಹೇಗೆ ಹಾನಿ ಮಾಡಲಾಗಿದೆ ಎಂದು ನೋಡಿ. ಅದೇ ರೀತಿ ಸುತ್ತ ಇರುವ ದೇವಾಲಯಗಳು ಕೂಡ ಹಾನಿಗೆ ಒಳಗಾಗಿದೆ. ಇಲ್ಲಿ ನೋಡಿ, ದೇವಾಲಯದ ಗೋಪುರಗಳನ್ನು ಕಲ್ಲಿನಲ್ಲಿ ಹೇಗೆ ಕೆತ್ತಲಾಗಿದೆ ಎಂದು. ಇದು ಹೊಯ್ಸಳರ ವಾಸ್ತುಶಿಲ್ಪ ಎಂದು ಕಂಡುಹಿಡಿಯಲು ಸಹಾಯವಾಗುತ್ತದೆ. ಈ ಚಿಕ್ಕ ಗುಡಿಯಲ್ಲಿ ಮೇಲಿನ ಭಾಗವನ್ನೇ ಇಲ್ಲದಂತೆ ಮಾಡಿದ್ದಾರೆ, ಆದರೆ ಇಲ್ಲಿ ದೇವರ ವಿಗ್ರಹವನ್ನೇ ಇಲ್ಲದಂತೆ ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ದೇವಾಲಯದ ಮುಂದೆ 2 ದ್ವಾರಪಾಲಕರ ವಿಗ್ರಹಗಳನ್ನು ನಾವು ಕಾಣಬಹುದು. ಅದರ ಕೈಗಳನ್ನು ಕೂಡ ಹೇಗೆ ಹಾನಿ ಮಾಡಲಾಗಿದೆ ಎಂದು ನೋಡಿ. ಸೊಗಸಾಗಿ ಕೆತ್ತಲಾಗಿರುವ ಈ ವಿಗ್ರಹಗಳು ಹಾನಿಗೆ ಒಳಗಾಗಿದ್ದರೂ ಕೂಡ ನೋಡಲು ಅದ್ಭುತವಾಗಿದೆ. ಆಗಿನ ಕಾಲದ ಶಿಲ್ಪಿಗಳು ಈ ಥರ ಕೆತ್ತನೆಗಳನ್ನು ಕೆತ್ತಲು ಎಷ್ಟು ಸಮಯ ತೆಗೆದುಕೊಂಡಿರಬಹುದು ಹಾಗೂ ಯಾವ ರೀತಿ ಇದನ್ನು ಕೆತ್ತಿರಬಹುದು ಎಂದು ನೀವೇ ಯೋಚಿಸಿ.
ಇಲ್ಲಿರುವಂತಹ ಪ್ರತಿಯೊಂದು ಕೆತ್ತನೆಗಳು ಕೂಡ ನೋಡಲು ತುಂಬ ಸೊಗಸಾಗಿದ್ದು ಕಣ್ಣಿಗೆ ರಸದೌತಣವನ್ನು ನೀಡುತ್ತದೆ. ಬನ್ನಿ ಸ್ನೇಹಿತರೆ, ದೇವಾಲಯದ ಒಳಗೆ ಪ್ರವೇಶ ಮಾಡೋಣ. ಇಲ್ಲಿ ಸುಂದರವಾಗಿ ನಿರ್ಮಿಸಿರುವಂತಹ ಕಂಬಗಳನ್ನು ನಾವು ಕಾಣಬಹುದು ಹಾಗೂ 2 ಸಭಾ ಮಂಟಪಗಳನ್ನು ನಾವು ಕಾಣಬಹುದು. ಸ್ನೇಹಿತರೆ, ಒಂದು ಆಶ್ಚರ್ಯವೇನೆಂದರೆ ಇವಾಗ ನೀವು ನೋಡುತ್ತಿರುವ ಈ ಕಮಲ ಆಕಾರದ ವಾಸ್ತುಶಿಲ್ಪವನ್ನು ಹೇಗೆ ಕೆತ್ತಲಾಗಿದೆ ಎಂದು ಊಹಿಸಿಕೊಳ್ಳಲು ಸಾಧ್ಯವಾಗದು. ನೋಡಿ ಎಷ್ಟು ಸೊಗಸಾಗಿ ಹಾಗೂ ಮನಮೋಹಕವಾಗಿ ಕೆತ್ತಲಾಗಿದೆ ಎಂದು. ವಿವಿಧ ರೀತಿಯ ಕಮಲಾಕಾರದ ಕೆತ್ತನೆಗಳನ್ನು ದೇವಾಲಯದ ಮೇಲ್ಭಾಗದ ಗೋಡೆಯಲ್ಲಿ ನಿರ್ಮಿಸಲಾಗಿದೆ. ಅದು ಕೂಡ ನೋಡಲು ತುಂಬ ಸೊಗಸಾಗಿದೆ. ಈ ವಿಡಿಯೋದಲ್ಲಿ ಎಲ್ಲ ಕೆತ್ತನೆಗಳನ್ನು ಸಂಪೂರ್ಣವಾಗಿ ಹಾಗೂ ಸೊಗಸಾಗಿ ತೋರಿಸಲಾಗಿದೆ. ದಯವಿಟ್ಟು ಕೊನೆವರೆಗೂ ನೋಡಿ. ಸ್ನೇಹಿತರೆ, 2023ರಲ್ಲಿ ಸೋಮನಾಥಪುರದ ದೇವಾಲಯ, ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯ ಮತ್ತು ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಹೊಯ್ಸಳರ ಪವಿತ್ರ ಮೇಳಗಳ ಭಾಗವಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ಯುನೆಸ್ಕೋ ಪಟ್ಟಿಗೆ ಸೇರಿರುವ ಈ ದೇವಾಲಯವು ಕರ್ನಾಟಕದಲ್ಲಿರುವುದು ನಮ್ಮ ಹೆಮ್ಮೆ. ಸ್ನೇಹಿತರೆ, ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ನೋಡಿ ಸ್ನೇಹಿತರೆ, ಯಾವ ರೀತಿ ಈ ಕಮಲಾಕಾರದ ವಾಸ್ತುಶಿಲ್ಪವನ್ನು ಕೆತ್ತಲಾಗಿದೆ ಎಂದು. ಆಗಿನ ಕಾಲದಲ್ಲಿ ಈ ಥರ ವಾಸ್ತುಶಿಲ್ಪಗಳನ್ನು ಹೇಗೆ ನಿರ್ಮಿಸುತ್ತಿದ್ದರು ಎಂದು ನೀವೇ ಯೋಚಿಸಿ. ಈಗಿನ ಕಾಲದಲ್ಲಿ ಈ ತರಹ ಕೆತ್ತನೆಗಳನ್ನು ಏಕೆ ಕೆತ್ತಲು ಸಾಧ್ಯವಾಗದು? ಈ ತರಹ ಕೆತ್ತನೆಗಳನ್ನು ಕೆತ್ತಲು ಶಿಲ್ಪಿಗಳು ತಮ್ಮ ಜೀವನವನ್ನೇ ಮುಡಿಪಿಟ್ಟಿದ್ದಾರೆ. ವರ್ಷಾನುವರ್ಷ ಈ ದೇವಾಲಯವನ್ನು ನಿರ್ಮಿಸಲು ಮುಡಿಪಿಟ್ಟಿದ್ದಾರೆ. ಈ ತರಹದ ವಾಸ್ತುಶಿಲ್ಪಗಳನ್ನು ಒಳಗೊಂಡಿರುವಂತಹ ದೇವಾಲಯಗಳನ್ನು ರಕ್ಷಿಸಿಕೊಂಡು ಹೋಗುವುದೇ ನಮ್ಮ ಕರ್ತವ್ಯ. ಈ ದೇವಾಲಯವು ವೈಷ್ಣವ ದೇವಾಲಯವಾದುದರಿಂದ ವಿಷ್ಣುವಿನ ಎಲ್ಲ ಪ್ರತಿಮೆಗಳನ್ನು ಈ ದೇವಾಲಯದಲ್ಲಿ ಇರಿಸಲಾಗಿತ್ತು. ಇಲ್ಲಿರುವ 3 ಗರ್ಭಗುಡಿಯಲ್ಲೂ ಕೂಡ ವಿಷ್ಣುವಿನ ಅವತಾರಗಳಾದ ಕೇಶವ, ಜನಾರ್ದನ, ವೇಣುಗೋಪಾಲ ಸ್ವಾಮಿಯ ಮೂರ್ತಿಗಳನ್ನು ನಾವು ಕಾಣಬಹುದು. ಈಗ ನೋಡುತ್ತಿರುವ ಈ ಗರ್ಭಗುಡಿಯು ದಕ್ಷಿಣಕ್ಕೆ ಇರುವ ಗರ್ಭಗುಡಿ. ಇಲ್ಲಿ ವೇಣುಗೋಪಾಲ ಸ್ವಾಮಿಯ ವಿಗ್ರಹವಿದೆ. ವೇಣುಗೋಪಾಲ ಸ್ವಾಮಿ ಎಂದರೆ ಶ್ರೀಕೃಷ್ಣ ಪರಮಾತ್ಮ. ಅವರ ಮೂರ್ತಿಯನ್ನು ತುಂಬ ಸೊಗಸಾಗಿ ಕೆತ್ತಲಾಗಿದೆ. ಬನ್ನಿ ನೋಡೋಣ ಗರ್ಭಗುಡಿಯು ಹೇಗೆ ವಾಸ್ತುಶಿಲ್ಪಗಳಿಂದ ಅಲಂಕೃತವಾಗಿದೆ ಎಂದು.
ಈಗ ನೀವು ನೋಡುತ್ತಿರುವುದು ವೇಣುಗೋಪಾಲ ಸ್ವಾಮಿಯ ಗರ್ಭಗುಡಿಯ ಮುಂಭಾಗ ಇರುವ ದ್ವಾರಪಾಲಕರ ವಿಗ್ರಹಗಳು. ಪಶ್ಚಿಮ ಗರ್ಭಗುಡಿಯಲ್ಲಿ ಕೇಶವನ ಮೂರ್ತಿ ಇತ್ತು ಎಂದು ಉಲ್ಲೇಖವಿದೆ. ಆದರೆ ಈಗ ಆ ಗರ್ಭಗುಡಿಯಲ್ಲಿ ಯಾವುದೇ ಮೂರ್ತಿ ಇಲ್ಲ. ದುಃಖದ ವಿಷಯ ಏನೆಂದರೆ ಆ ಮೂರ್ತಿ ಕಾಣೆಯಾಗಿದೆ. ಇವಾಗ ನೋಡುತ್ತಿರುವ ಈ ಗರ್ಭಗುಡಿಯು ಉತ್ತರ ದಿಕ್ಕಿನಲ್ಲಿದೆ. ಈ ಗರ್ಭಗುಡಿಯಲ್ಲಿ ಜನಾರ್ದನ ದೇವರ ವಿಗ್ರಹವಿದೆ. ಈ ಗರ್ಭಗುಡಿಯನ್ನು ಕೂಡ ತುಂಬ ಸೊಗಸಾಗಿ ನಿರ್ಮಿಸಲಾಗಿದೆ. ಸ್ನೇಹಿತರೆ, ದೇವಾಲಯದ ಒಳಗಡೆ ಇರುವಂತಹ ವಾಸ್ತುಶಿಲ್ಪಗಳನ್ನೆಲ್ಲ ನೋಡಿದ್ದಾಯಿತು. ಹಾಗೂ ವಿಷ್ಣುವಿನ ಅವತಾರಗಳಾದ ಮೂರ್ತಿಗಳನ್ನು ನಾವು ವೀಕ್ಷಣೆ ಮಾಡಿದ್ದಾಯಿತು. ಬನ್ನಿ ದೇವಾಲಯದ ಹೊರಗೋಡೆಯ ಮೇಲೆ ನಿರ್ಮಿಸಲಾದಂತಹ ಕೆತ್ತನೆಗಳನ್ನು ವೀಕ್ಷಣೆ ಮಾಡೋಣ. ಸ್ನೇಹಿತರೆ, ನಾವು ಇವಾಗ ನೋಡುತ್ತಿರುವಂತಹ ಈ ಕೆತ್ತನೆಗಳು ಹೊರಗೋಡೆಯ ಮೇಲಿರುವಂತಹ ಕೆತ್ತನೆಗಳು. ಈ ಕೆತ್ತನೆಗಳು ಯುದ್ಧಕ್ಕೆ ಬಳಸಲಾಗುತ್ತಿದ್ದಂತಹ ಸೈನ್ಯದ ಚಿತ್ರಣಗಳನ್ನು ಒಳಗೊಂಡಿದೆ.
ಮೊದಲನೆಯ ಸಾಲಿನಲ್ಲಿ ಗಜದಳವನ್ನು ಹಾಗೂ ಎರಡನೆಯ ಸಾಲಿನಲ್ಲಿ ಅಶ್ವದಳವನ್ನು ಹಾಗೂ ಮೂರನೆಯ ಸಾಲಿನಲ್ಲಿ ಸೈನಿಕರನ್ನು ನಾವು ಕಾಣಬಹುದು. ಸ್ನೇಹಿತರೆ, ದೇವಾಲಯದ ಹೊರಗೋಡೆಗಳು, ಒಳಗೋಡೆಗಳು, ಕಂಬಗಳು ಮತ್ತು ಚಾವಣಿಯು ಹಿಂದೂ ಧರ್ಮದ ದೇವತಾಶಾಸ್ತ್ರದ ಪ್ರತಿಮಾಶಾಸ್ತ್ರದಿಂದ ಸಂಕೀರ್ಣವಾಗಿ ಕೆತ್ತಲ್ಪಟ್ಟಿದೆ ಮತ್ತು ರಾಮಾಯಣ ದಕ್ಷಿಣ ಭಾಗದಲ್ಲಾದರೆ ಮಹಾಭಾರತ ಉತ್ತರ ಭಾಗದಲ್ಲಿ ಮತ್ತು ಭಗವತ ಪುರಾಣಗಳಂತಹ ಹಿಂದೂ ಗ್ರಂಥಗಳ ಚಿತ್ರಣಗಳನ್ನು ಪ್ರದರ್ಶಿಸುತ್ತದೆ. ಸ್ನೇಹಿತರೆ, ಈಗ ನೋಡುತ್ತಿರುವ ಈ ಮೂರ್ತಿಗಳ ಕೆತ್ತನೆಯು ತುಂಬ ಅದ್ಭುತವಾಗಿದೆ ಹಾಗೂ ಸುಂದರವಾಗಿದೆ, ವಿಶಿಷ್ಟತೆಯಿಂದ ಕೂಡಿದೆ. ಈ ಕೆತ್ತನೆಯು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತದೆ. ಸ್ನೇಹಿತರೆ, ಈ ದೇವಾಲಯ ಇರುವುದು ಸೋಮನಾಥಪುರದಲ್ಲಿ. ಈ ಸ್ಥಳಕ್ಕೆ ಸೋಮನಾಥಪುರ ಎಂದು ಹೇಗೆ ಬಂದಿತೆಂದರೆ, ಮೂರನೆಯ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ ಈ ದೇವಾಲಯವನ್ನು ನಿರ್ಮಿಸಿದನು. ತನ್ನ ಹೆಸರನ್ನೇ ಇಟ್ಟು ಈ ಸ್ಥಳಕ್ಕೆ ಸೋಮನಾಥಪುರವೆಂದು ಕರೆದ. ಆದುದರಿಂದ ಇದು ಸೋಮನಾಥಪುರ ಎಂದು ಕರೆಯಲ್ಪಟ್ಟಿದೆ. ಈ ದೇವಾಲಯದ ಸಮಯ ಏನೆಂದರೆ, ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5:30 ತೆರೆದಿರುತ್ತದೆ. ಬೆಳಗಿನ ಸಮಯದಲ್ಲಿ ವೀಕ್ಷಣೆ ಮಾಡುವುದು ತುಂಬ ಉತ್ತಮವಾಗಿದೆ. ಮಧ್ಯಾಹ್ನ ಸಮಯದಲ್ಲಿ ಬರುವುದರಿಂದ ವೀಕ್ಷಣೆ ಮಾಡಲು ಕಷ್ಟವಾಗಬಹುದು. ಬಿಸಿಲು ಇರುವುದರಿಂದ ನಿಧಾನವಾಗಿ ಎಲ್ಲ ಮೂರ್ತಿಗಳನ್ನು ನೋಡಲು ಆಗುವುದಿಲ್ಲ. ಈ ಸ್ಥಳವು ಮಳೆಗಾಲ ಹಾಗೂ ಚಳಿಗಾಲದ ಪ್ರವಾಸಕ್ಕೆ ಸೂಕ್ತವಾಗಿದೆ.
ಸ್ನೇಹಿತರೆ, ಈ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟಾಗ ಇಲ್ಲಿನ ಸ್ಥಳದ ಪರಿಚಯ ಹಾಗೂ ಇಲ್ಲಿನ ವಾಸ್ತುಶಿಲ್ಪಗಳ ಕೆತ್ತನೆಯ ಬಗ್ಗೆ ಮಾಹಿತಿ ಬೇಕೆಂದರೆ ಇಲ್ಲಿ ಗೈಡ್ ಕೂಡ ಇದ್ದಾರೆ. ಅವರು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಾರೆ. ಇವರು ನಿಮಗೆ ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಗಳಲ್ಲಿ ಕೂಡ ಮಾಹಿತಿಯನ್ನು ನೀಡುತ್ತಾರೆ. तालपत्र palm leaf, peacock feather, lecon or pen stick, त्रिभंग सरस्वती साहब. त्रिभंग means face एक साइड, निपल दोनों साइड, legs तीनों साइड. भारत भरतनाट्य स्टाइल. ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಭಗವತ್ ಪುರಾಣಗಳನ್ನು ಕಾಣಬಹುದು. ಹಾಗೆಯೇ ಈ ದೇವಾಲಯವನ್ನು ಕೆತ್ತನೆ ಮಾಡಿದಂತಹ ಶಿಲ್ಪಿಗಳ ಮೂರ್ತಿಗಳನ್ನು ನಾವು ಇಲ್ಲಿ ನೋಡಬಹುದು. ನೋಡಿ ಸ್ನೇಹಿತರೆ, ದೇವಾಲಯವು ಎತ್ತರದ ನಕ್ಷತ್ರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ಹಾಗೂ ಇವಾಗ ನೋಡುತ್ತಿರುವ ಈ ಸಣ್ಣ ಸಣ್ಣ ದೇವಾಲಯಗಳು ಸಂಖ್ಯೆ 56 ಇದ್ದಾವೆ. ಇಲ್ಲಿ ದೇವರ ಮೂರ್ತಿಗಳು ಇರುವುದಿಲ್ಲ, ಎಲ್ಲ ಕಾಣೆಯಾಗಿದೆ. ಪ್ರತಿಯೊಂದು ಕೆತ್ತನೆಯೂ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಇದನ್ನು ನೋಡಲು ನಿಜವಾಗಲೂ ನಾವೇ ಧನ್ಯರು. ಇದು ನಮ್ಮ ಕರ್ನಾಟಕದಲ್ಲಿ ಇರುವುದು ನಮ್ಮ ಹೆಮ್ಮೆ. ಈ ದೇವಾಲಯವನ್ನು ನೋಡಿದ ಮೇಲೆ ಬೇಲೂರು, ಹಳೇಬೀಡು ಮತ್ತು ಹಂಪಿಯನ್ನು ನೋಡಬೇಕೆನಿಸುತ್ತಿದೆ. ಇಲ್ಲಿವರೆಗೂ ದೇವಾಲಯದ ಒಳಗಡೆ ನೋಡಿದ್ದಾಯಿತು. ಇವಾಗ ದೇವಾಲಯದ ಹೊರಗಡೆ ನೋಡೋಣ ಹೇಗಿದೆ ಎಂದು. ನೋಡಿ ಸ್ನೇಹಿತರೆ, ಬರೀ ಕಲ್ಲಿನಿಂದಲೇ ನಿರ್ಮಿತವಾಗಿರುವ ಈ ದೇವಾಲಯವು ತುಂಬ ಅದ್ಭುತವಾಗಿದೆ. ದೇವಾಲಯದ ಸುತ್ತ ಹಾಗೂ ದೇವಾಲಯದ ಮುಂದೆ ಉದ್ಯಾನವನವನ್ನು ನಿರ್ಮಿಸಲಾಗಿದೆ.
ಪ್ರತಿಯೊಬ್ಬ ಕನ್ನಡಿಗನು ನೋಡಲೇಬೇಕಾದಂತಹ ಸ್ಥಳ ಇದು. ಹೊರ ದೇಶಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಅನೇಕ ವೀಕ್ಷಕರು ಈ ದೇವಾಲಯಗಳನ್ನು ವೀಕ್ಷಣೆ ಮಾಡುತ್ತಿದ್ದಾರೆ. ಈ ದೇವಾಲಯವು ಒಂದು ಉತ್ತಮವಾದಂತಹ ಪ್ರವಾಸಿಗರ ತಾಣವಾಗಿದೆ. ಇನ್ನು ಈ ಸ್ಥಳವನ್ನು ಯಾರ್ಯಾರು ನೋಡಿಲ್ಲ ಬಂದು ನೋಡಿ. ವೀಕೆಂಡ್ ಟ್ರಿಪ್ಗೆ, ಫ್ಯಾಮಿಲಿ ಟ್ರಿಪ್ಗೆ ಹಾಗೂ ಒನ್ ಡೇ ಟ್ರಿಪ್ಗಂತೂ ಇದು ಉತ್ತಮವಾದಂತಹ ಸ್ಥಳವಾಗಿದೆ. ಈ ಸ್ಥಳವನ್ನು ಭೇಟಿ ಮಾಡಿದ ನಂತರ ಇಲ್ಲೇ ಹತ್ತಿರ ಇರುವಂತಹ ತಲಕಾಡು, ಮುಡುಕುತೊರೆ ಹಾಗೂ ಮೈಸೂರಿನ ಪ್ರವಾಸವನ್ನು ನೀವು ಮಾಡಬಹುದು. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕು ಮತ್ತು ಕಮೆಂಟನ್ನು ನೀಡೋದನ್ನು ಮರಿಬೇಡಿ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ.